ಎಲ್ಲರಿಗೂ ನಮಸ್ಕಾರ. ಇದು ಮೂಗನೆ ಮಾತಾಡತ್ತಿರ ಶಾಂತಕ ನೆಗಡಾಗೈತೆ ಅಂತ ಕೇಳತ್ತಿದ್ರಿ. ನೆಗಡಷ್ಟೇ ಅಲ್ಲ, 3 ದಿನ ಆತ್ರಿ ವಿಪರೀತ ಥಂಡಿ ಜ್ವರ. ಎಂಥ ಥಂಡಿ ಜ್ವರ ಅಂದ್ರೆ ಒಂಚೂರು ಮಧ್ಯಾಹ್ನ ಗುಳಿಗೆ ತೊಗೊಂಡಾಗಷ್ಟೇ ಬೆವ್ರು ಆಕೈತೆ ಮೈ. ಅದು ಬಿಟ್ಟರೆ ಮತ್ತು ಥಂಡಿ ಹತ್ತಿ ಇಲ್ಲಿ ಹಾಸಿಗೆ ಬಿಟ್ಟು ಮ್ಯಾಕೆದ್ದಿಲ್ಲ ನೋಡ್ರಿ. ನಾನು ನಮ್ಮ ಮನೆಯವ್ರಿಗಂತರೂ ಕೈ ಕಾಲು ಆಡುವಂತ, ಯಾಕಂದ್ರೆ ಮನೆಯಾಗೆಲ್ಲ ಮಾಡೋಕ್ಕೆ ನಾನು ಅವ್ರು ಅದ ಅಂತಾರೆ, ಹಿಂಗೆ ನಿಮ್ಮ ಮಕ್ಕಳನ್ನ ನನಗೆ ಆಗಲ್ಲ ಮರ ನೋಡಾಕತ್ತಾಗ ಅಂತೇಳಿ ಅವ್ರಿಗೂ ಸತಿಗೆ ಇದಾಗ್ಬಿಟ್ಟಿತ್ತು. ನಾನೇ ವಿಡಿಯೋ ಮಾಡಿದ್ದಿಲ್ಲ, ಯಾಕಂದ್ರೆ ಏನು ಹೊಳ್ಳ ಬೆಳ್ಳ ಇದ್ಲೇ ಹೇಳ್ಕೊಳ್ಳೋದು ನಿಮ್ಮ ಮುಂದೆ ಅಂತೇಳಿ ಆ ವಿಡಿಯೋ ಮಾಡೋಕ್ಕೂ ಹೋಗಿಲ್ಲ. ನಾನು ಹೇಳ್ಕೊಳಕ್ಕೂ ಹೋಗಿದ್ದಿಲ್ಲ. 2-3 ಸಲ ವಿಡಿಯೋ ಮಾಡಿದ್ರು ಅದನ್ನು ನಾನು ನಿಮ್ಗೆ ಅಪ್ಲೋಡು ಮಾಡಲಿಲ್ಲ, ಹೇಳೂ ಇಲ್ಲ. ವಿಪರೀತ ಅಂದ್ರೆ ವಿಪರೀತ ಈ ಥಂಡಿ ಜ್ವರ. ನನ್ನ ಗ್ರಹಚಾರನೇ ಸರಿ ಇಲ್ಲ. ಕಣ್ಣು ಕೆಂಪಾಗಿ ಈ ಕಡೆ ಕಣ್ಣು ಪೂರ್ತಿ ನೋವಾಗೈತಿ. ಮೊನ್ನೆ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ, ಮತ್ತು ಅದಕ್ಕೂ 1-2 ನೆಗೆಟಿವ್ ಕಮೆಂಟ್ ಬಂದ ತಕ್ಷಣ ನಂಗೆ ಒಂಥರ ಬೇಜಾರಾಯ್ತು, ಡಿಲೀಟ್ ಮಾಡಿಬಿಟ್ಟೆ. ಅದನ್ನು ಫೋಟೋ ತೆಗೆದೆ. ಮೊನ್ನೆ ದವಾಖಾನೆ ಹೋಗಿ ತೋರಿಸ್ಕೊಂಬಂದಿದ್ದೆ. ಈ ಕಡೆ ಕಣ್ಣು ಅಂದರೆ ಒಂದು ಕಣ್ಣು ಮೆಡ್ರಾಸ್ ಆಗೈತಿ, ಪೂರ್ತಿ ರೆಡ್ ಆಗಿ. ಈ ಕಡೆ ಕಣ್ಣು ಆಪ್ರೇಷನ್ ಆಗಿದ್ದು. ಈ ಮೆಡ್ರಾಸ್ ಆಗಿದ್ದ ಕಣ್ಣು ಅದು ಹೆಂಗಿರ್ತೈತಿ, ಎಷ್ಟು ನೋವು ಇರ್ತೈತಿ ಏನೋ ನಿಮಗೆ ಗೊತ್ತೇ ಐತಿ. ಪಾಪ ನನ್ನಿಂದ ನನ್ನ ಗಂಡಿಗೂ ಆಗೈತಿ. ಈಗ ಅವ್ರದ್ದು ಕಣ್ಣು ಅದೇ ಥರ ತ್ರಾಸಾಗೈತಿ, ಅವರು ಒದ್ದಾಡ್ತಾ ಇದ್ದಾರೆ. ಇನ್ನು ನನಗೆ ಥಂಡಿ ಜ್ವರ ಜೋರು ಅಂದ್ರೆ ಜೋರು. ಇವತ್ತೊಂದು ಚೂರು ಎದ್ದು ಕುಂತೇನೆ ನೋಡ್ರಿ. ನಾನು ನಿನ್ನೆ ಎಲ್ಲ ತುಂಬ ಹೊಚ್ಕೊಂಡ ವಿಡಿಯೋ ಮಾಡೇನಿ. ನಾನು ಬಿಡೋಕ್ಕಾಗ್ಲಾರ್ದ ನನ್ನ ಮನಸ್ಸಿಗೆ ಸಮಾಧಾನನೇ ಆಗಲ್ಲ. ವಿಡಿಯೋ ಹಾಕಲಿಲ್ಲ ಅಂದ್ರೆ 1-2-3 ಹಾಕಿದ್ರಾತ ಅಂತೇಳಿ ನಂದು ಬದುಕು ಜಟ್ಕಾ ಬಂಡಿ ವಿಡಿಯೋ ಒಳಗೆ ವಾಯ್ಸ್ ಎಲ್ಲ ಪೂರ್ತಿ ನಡಗೈತೆ ನೋಡ್ರಿ. ನಂದು ನಡ್ಕ ಬಂದೈತಿ ವಾಯ್ಸ್. ಅದು ಥಂಡಿ ಒಳಗೆ ನಡಗ್ತಾ ಇದೇನಿ, ಅಷ್ಟು ನಡ್ಕೊಂತಾನೆ ಡೈಲಾಗ್ ಮಾತಾಡಿರೋದು ನಾನು. ಅದನ್ನು ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಾಗ್ಬೋದು ನಿಮಗೆ. ಮೋಸ್ಟ್ಲಿ ಅದರೊಳಗೆ ನನಗೆ ವಿಪರೀತ ಇದಾಗಿತ್ತು. ಇವತ್ತು ಸ್ವಲ್ಪ ಹುಷಾರಾಗದ್ದೀನಿ, ಅದಕ್ಕೆ ವಿಡಿಯೋ ಹಾಕಾಕತ್ತೀನಿ. ದಯವಿಟ್ಟು ಕ್ಷಮಿಸ್ರಿ. ಸರಿಯಾದ ಟೈಮಿಗೆ ಬರಲಾರ್ದಕ್ಕೆ. ನನಗೆ ಆಚಾರ ಸರಿ ಇಲ್ಲ, 2 ತಿಂಗಳಾಯ್ತು. ಎಲ್ಲ ಒಂದು ತಪ್ಪತ್ಲೆ ಒಂದು ನನಗೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇರೋದಕ್ಕೆ ನೋಡ್ರಿ, ಜ್ವರದ್ದು ಕಣ್ಣಿಂದ ಅಂತೇಳಿ ಹೋಗ್ಲಿ ಬಿಡ್ರಿ. ಅದೇ ಹೇಳಿದ್ರೆ ಉಪಯೋಗಿಲ್ಲ. ದಯವಿಟ್ಟು ನಿಮ್ಮ ಸಪೋರ್ಟು, ಪ್ರೀತಿ, ವಿಶ್ವಾಸ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ, ಮತ್ತೇನೂ ಇಲ್ಲ. ಬರೀ ಕತೆ ಕಡೆ ಹೋಗೋನು. ಈಗ ನನಗೆ ಹುಷಾರಾಗಿ ಶಾಂತಕ್ಕ ಅಂತ ಕಮೆಂಟ್ ಹಾಕಬೇಡ್ರಿ. ಕತೆ ಹೆಂಗೈತಿ, ಕತೆಗೆ ಏನು ಹೇಳ್ತೀರೋ ಅದಷ್ಟೇ ಕಮೆಂಟ್ ಹಾಕಿರಿ. ಯಾಕಂದ್ರೆ ಕತೆ ಬಗ್ಗೆ ನೀವು ಏನು ಹೇಳೋದೇ ಇಲ್ಲ, ನನ್ನ ಆರೋಗ್ಯದ ಬಗ್ಗೆನೇ ವಿಚಾರಿಸೋಕ್ಕೆ ಶುರು ಮಾಡ್ತೀರಿ. ಅದಕ್ಕೆ ನನಗೆ ಕತೆ ಬಗ್ಗೆ ಹೇಳ್ರಿ ನೀವು, ಅಂದರೆ ನನಗೆ ಮುಂದೆ ಏನು ಕತೆ ಮಾಡಬೇಕು ಅಂತ ನನಗೆ ಮತ್ತೆ ತಲೆ ಓಡ್ತೈತಿ. ಏನು ಜೊತೆಯಾಗಿ ಬಂದ್ಬಿಟ್ಟಿರಿ? ಇರ್ಪಕ್ಷ ಅಣ್ಣ ಅದ, ನಾನು ಅವ್ನು ಕರಿ ರೋಟ್ ಕರಿತೀನಿ. ಆ ಮಲ್ಲೇಶಿ ಗಿರ್ಜಿ ಎಲ್ಲರೂ ಬಂದಾರ ನೋಡ್ರಿ. ಹೌದಾ? ನಾನು ಹಂಗೆ ಎಲ್ಲಿಟ್ಟಿ ಕಳದಿ ಕೊಟ್ಟಿದ್ನಲ್ಲಾಗಲ್ಲ, ಹಾಲು ಗೂಟ್ಗೆ ಹಾಕಿಯನ ಹೋಗಿ ಕುಂದ್ರನ್ನ ಚಾಗಿ ಮಾಡ ಒಂದಕ್ಕದು ಹೋಗಿ ಬಂದು ಹಂಗೆ ಹಾಕೊಂಡು ಹೊರಗೆ ಬರ್ತೇನೆ. ಅದಿಟ್ಟು ಬುಕ್ಕೋಬೇಕಂತಂದ್ರೆ ಮನ್ಗಕ್ಕೆ ಬಿಡಂಗಿಲ್ಲ ನೋಡಿ ಮಂದಿ. ಯಾಕೋ ಹೊಟ್ಟೆ ಭಾಳ ಬೆಳಗ್ಗೆ ನಾಷ್ಟ ದೌಡ್ ತಿಂದೇನೆ, ಸ್ವಲ್ಪ ತಿಂದೇನಲ್ಲ, ಅದಕ್ಕೆ ಹೊಟ್ಟಿಸ್ತಿರ್ಬೇಕು. ಅಡಿಗೆ ಆಗೈತಲ್ಲ? ಅಡಿಗೆ ಆಗೈತಿ. ಅವ್ರ ಮುಂದೆ ಊಟ ಅಂದಿಗಿಂದಿರ ಮತ್ತೆ ಅವ್ರಿಗೂ ಸೇರಿಯಲ್ ತಾಟ ಚಕೋಲಿ. ಇಲ್ಲ ಅವ್ರು ಹೋದ್ಬಿಟ್ಲೆ ಊಟಕ್ಕೆ ನೀಡುವಂತೆ. ಕುಂದ್ರಿ, ಬರ್ತಾರ. ಮಕ್ಕೊಂಡಿದ್ರ ಹಿಂಗೆ ಬಂದಾರನ್ನೆಲ್ಲ ಎದ್ದು ಬರಕತ್ತಾರ. ಅಂದಂಗೆ ಗಿರ್ಜಕ್ಕ, ಮೊನ್ನೆ ನಿನ್ನ ಮಗ ಆಕ್ಸಿಡೆಂಟ್ ಆತನ ಸುದ್ದಿ ಕೇಳಿ ಭಾಳ ಬೇಜಾರಾತವ. ಇವ ಭಾಳ ಬೇಜಾರಾತು. ಪಾಪ ಹಿಂಗೆ ಆಗಬಾರ್ದಾಗಿತ್ತು. ನನಗಂತೂ ಆ ಸುದ್ದಿ ಕೇಳಿ ಜೀವ ವಿಲಿ ಅಂದೋತ್ ನೋಡು. ಮಳ್ಳಿ ಈಕಿಗೆ ಜೀವ ವಿಲಿ ಅಂತತ್ತ. ಯಾರ ಮುಂದೆ ಹೇಳ್ತಾಳ ಕತ್ತಿನ. ಇನ್ನೂ ಒಟ್ಟು ಖುಷಿಯಾಗಿರ್ತೈತಿ ಈಕಿಗೆ. ನನ್ನ ಮಗ್ ಏನಾರ ಆಗಿದ್ರೆ ಇನ್ನೂ ಹಾಲು ಕುಡ್ದಷ್ಟು ಖುಷಿ ಆಕಿತ್ತು. ವಿಲಿ ಅಂತತ್ತ. ಏನಕ್ಕೆ ಹೇಳಿದ್ರೆ ನಂಬಿಡ್ತಾನೆ ನೋಡ. ಸುಮ್ಮನೆ ಈಗ ಈಕಿಗೆ ಹಂಗೆ ಹಿಂಗೆ ಅನ್ನೋದ್ಯಾಕ, ನಮ್ಮ ರೊಕ್ಕ ಕಡೆ ಲಾಭಕ್ಕೆ ಈಕೆ ಕೂಟೊಂದು 4 ನಕ್ಕೊಂತನ ಮಾತಾಡಿ ಮೊದಲು ರೊಕ್ಕ ಇಸ್ಕೊಂತಾನೆ. ಹೌದು. ಅಯ್ಯೋ, ಬೈಕ್ ಪೀಡಾಗಿ ಹೊಡಿತಾವ ಇವು ಗಂಡುಡ್ರು. ಏನು ಮಾಡ್ತೀವಿ, ಗ್ರಾಚಾರ ಕೆಟ್ಟಿತ್ತ, ಬೈಕ್ ಪೀಡಾಗಿ ಹೊಡ್ಯಾಕೆ ಹೋಗಿ ಹಿಂಗೆಲ್ಲ ಆಗ್ಬಿಡ್ತಾವ ಇವತ್ತಾಗ. ಆದರೂ ದೇವರು ಒಳ್ಳೆಯವ್ರಿಗೆ ಕೆಟ್ಟದ್ದಾಗಕ್ಕೆ ಬಿಡಲ್ಲ ಅನ್ನಕ್ಕೆ ಇದ ಸಾಕ್ಷಿ. ದೊಡ್ಡ ಪ್ರಮಾಣದಾಗ ಆಗೋದಂಥದ್ದು ಅಂಥದ್ದು ಬರೀ ಒಂದಿಟ್ಟು ಕಾಲಿಗೆ ಹೊಡೆದು ಬಿದ್ದು ತಪ್ಪೈತದು. ಏನೂ ಆಗಿಲ್ಲ, ತ್ರಾಸ ಏನೂ ಆಗಿಲ್ಲ. ಒಳ್ಳೆಯವ್ರಿಗೆ ಮಾತ್ರ ಕೆಟ್ಟದಾಗಕ್ಕಂತೂ ಬಿಡಲ್ಲ ಬಿಡು ದೇವ್ರು. ಮಿಟಕ್ಲಾಡಿ ಹೋಗ್ಬೇಕಿತ್ತು ನಿನ್ನ ಮಗ. ದಿನಕ್ಕೆ ಧೂಪ ಹಾಕಕ್ಕೆ ಬರ್ತಿದ್ದೆ ನೋಡು. ಹಾಳಾದ ಸತ್ತರ ಹೋಲಿಲ್ಲ ಅಂದ್ರೆ ನಿನಗೊಟ್ಟು ತಗ್ತಿತ್ತು ಸೊಕ್ಕು. ಒಂದು ಈಟ ಹೊಡೆದು ಬಿದ್ದು ಬದುಕ್ಬಿಟ್ನಲ್ಲವ. ನನ್ನ ಮಗನ ನಿನ್ನ ಮಗಳು ಜೈಲಿಗೆ ಕಳಿಸಿದ್ಲು. ಅವ್ನು ನೋಡಿದ್ರೆ ನನ್ನ ಮೈಯ ಬೆಂಕಿ ಎತ್ತಿ ಉರಿತೈತಿ. ನೋಡಿದ್ರೆ ನಿನ್ನ 2 ಮಕ್ಕಳು ನೋಡಿದ್ರೆ. ಓ ಮಾವನ ಕುತ್ಕೋರಿ, ಮಲ್ಲೇಶಣ್ಣ ಕುತ್ಕೋರ, ಗಿರ್ಜಕ್ಕಾರ ಕುತ್ಕೋರಿ. ಅಲ್ಲ ನಿಂಗೆ ಹೇಳಿದ್ನಲ್ಲ ಚಾಪ ಕೊಡೋರಿಗೆ ಬರ್ತಾನೆ ಅಂತೇಳಿ. ಅಯ್ಯೋ, ಮಾತಾಡತ್ತಿದ್ನಿ ರೀ, ಮಾತನ್ನೇ ಮರ್ತು ಬಿಟ್ಟೆ. ಕುಂದ್ರಿ, ತೊಗೊಂಬರ್ತೇನೆ. ಬೇಡ ಏಕ ಚಾಗಿ ಏನು ತರಬೇಡ, ಈಗ ಒಂಚೂರು ಮಾತಾಡಕ್ಕೆ ಬಂದೇವಿ, ನಿಂದ್ರವ. ಅದು ಗೌಡ್ರನ್ನ ನಡಕಿಟ್ಕೊಂಡ ನಾನು ಮೇಲೆ ಇರ್ಪಕ್ಷಣ್ಣ ವ್ಯವಹಾರ ಮಾಡಿದ್ದವತ್ತು. ಇರ್ಪಕ್ಷಣ್ಣ ನೀ ಹೇಳಿದ ಕರಾರ್ ಪ್ರಕಾರ ಈಗ 6 ತಿಂಗಳ ಮ್ಯಾಗ ಆಗೋತು. ಬಡ್ಡಿನೂ ಇಲ್ಲ, ಅಸಲು ಇಲ್ಲ. ಅದ್ರಾಗ ಪರಿಸ್ಥಿತಿ ಏನಾಗೈತೆ ಅಂತ ನಿನಗೂ ಗೊತ್ತು. ನಂದು ಇದ್ದ ಹೊಲನೂ ಅವರು ತೊಗೊಂಡ್ಬಿಟ್ರು. ಜೊತೆಗೆ ಹೋಲಪ್ಪ ಮಕ್ಕಳು ದುಡ್ಯಾತವು, ಅದ್ರ ಪಗಾರದಾಗ ನಮ್ಮ ಜೀವನ ನಡೀತಿತ್ತು ಅಂತ ನಾನು ಸುಮ್ಮನಾಗಿದ್ದೆ. ನೋಡಿದ್ರೆ ಮಗಂದು ಕಾಲಿಗೆ ಹೊಡೆದು ಬಿದ್ದು 6-7 ತಿಂಗಳು ಅವ ಹಾಸಿಗೆ ಬಿಟ್ಟು ಹೇಳಂಗಿಲ್ಲ ಅಂತ ಡಾಕ್ಟರ್ ಹೇಳಕತ್ತಾರ.
ಸೊಸಿ ಒಬ್ಬಾಕೆ ದುಡ್ಯಾಕೆ ಹೊಂಟಾಳ. ಈಗ ಸೊಸಿ ದುಡ್ದಿದ್ರೊಳಗೆ ನಾವು ಬದುಕೋದಂದ್ರೆ ಸರಿ ಅನ್ಸಲ್ಲ. ನಾನು ಎಲ್ಲಾರ ಕೆಲಸ ಕೇಳತ್ತೀನಿ, ಎಲ್ಲಿ ಸಿಕ್ಕೂ ಸಿಗ್ವಲ್ತು. ನನಗೂ ಏನು ಮಾಡ್ಬೇಕಂತ ತಿಳಿಲಾರ್ದಂಗೆ ಆಗತೈತಿ. ಅದಕ್ಕೆ ನಮ್ಮ ರೊಕ್ಕ ಒಂದು ಕೊಟ್ಬಿಟ್ರಿ ಅಂದ್ರೆ ನೀವು ಸುಮ್ಮನೆ ನಾವು ಎಲ್ಲಾರ ಒಂದು ಸ್ವಂತ ವ್ಯಾಪಾರ ಅಥವಾ ಏನೋ ಒಂದು ಇಲ್ಲ ಬ್ಯಾಂಕ್ನಾಗ ಇಟ್ಕೊಂಡು ಇಲ್ಲ ಅದರ ರೊಕ್ಕದಾಗ ತಿನ್ಕೊಂತಾನೋ ಒಟ್ಟು ಹಂಗೆ ಉಳ್ಕೊಂಡ್ಬಿಡ್ತೀವಿ. ಒಂಚೂರು ನಮ್ಮ ರೊಕ್ಕನಾರ ಕೊಡು ವ್ಯವಸ್ಥೆ ಆದ್ರೆ ಚಲೋ ಆಕತಿ. ಅಲ್ಲ ಹೇಳ್ತಲ್ಲ ನಿಮ್ಗೆ ಈಗ 6 ತಿಂಗಳಿಗೆ ರೊಕ್ಕ ಕೊಡಕ್ ಆಗಲ್ಲ. ಎಲ್ಲಿಂದ ಕೊಡೋಣ ಹೇಳ್ರಿ? ಹಂಗಂದ್ರೆ ಹೆಂಗಿಕ್ಕ ನಾವು ಕರಾರಿ ಏನು ಮಾತಾಡಿತ್ತು ಅದನ್ನೆಲ್ಲ ವಿಚಾರ ಮಾಡ್ಬೇಕಲ್ಲ. ಒಂಚೂರು ನಮ್ಮ ಪರಿಸ್ಥಿತಿನೂ ನೀವು ಅರ್ಥ ಮಾಡ್ಕೋಬೇಕಾಕತಿ. ಅಲ್ಲ ಯಾರಿಗೂ ಕನಸು ಬಿದ್ದಿದ್ದಿಲ್ಲಲ್ರಿ ಅಣ್ಣಾರ ಈಗ ಹಿಂಗೆ ಅಕ್ಕತಿ ಅಂತೇಳಿ. ಈಗ ಹೊಲ ಐತಿ ಬಿಡೋ ಅನ್ನೋ ಒಂದು ಉದ್ದೇಶಕ್ಕೆ ನಾವು ರೊಕ್ಕ ತೊಗೊಂಡಿದ್ದು, ಅದು ನೋಡಿದ್ರೆ ಹೊಲನ ಗೌರ್ಮೆಂಟ್ನವ್ರು ತೊಗೊಂಡ್ಬಿಟ್ರು. ನೋಡ್ಪ ಪಕ್ಷಿ, ಈಗ ನೀ ಹೇಳೋದು ಬರೋಬ್ಬರಿನೇ, ಯಾರಿಗೂ ಕನಸೇನು ಬಿದ್ದಿದ್ದಿಲ್ಲ. ಈಗ ಅವ್ರ ಮಗ್ಗು ಹಿಂಗಕತ್ತೆ ಅಂತ ಅವರು ಕನಸ್ಕೊಂಡಿದ್ದಿಲ್ಲ. ಆದ್ರೆ ಆ ಮಾತಾಗಿದ್ದೇನು 6 ತಿಂಗಳು ಅಷ್ಟೇ ಲೆಕ್ಕ, 6 ತಿಂಗಳಂತ ಮಾತಾಗಿದ್ದು ಲೆಕ್ಕ. ಹೌದಾ? ಸಾಲ ಸಂಧಿ ನೀನು ಬಗೆಹರಿಸ್ಕೊಂಡೆ ಅವಾಗ ಅವ್ರು ಕೊಟ್ಟಿದ್ದು ರೊಕ್ಕದಿಂದಾನ. ಹೌದಾ? ನಿನಗೆ ಎಷ್ಟು ಅದರಿಂದ ಉಪಯೋಗ ಆಯ್ತು, ಹೆಲ್ಪ್ ಆಯ್ತು ಹೇಳಂಗಾರ ನೋಡೋಣ. ಈಗ ಇಷ್ಟ ಆದಾಗ ನೀನು ಮತ್ತೆ ಅದ್ರ ತಕ್ಕಂಗೆ ನಡ್ಕೋಬೇಕ ಬೇಡ ಈಗ. ನೋಡ್ವಾ, ನಮಗೆ ನಮ್ಮ ರೊಕ್ಕ ಬೇಕಷ್ಟೇ. ಈಗ ನನಗೆ ವಜ್ಜೆಗೆ ಪರಿಸ್ಥಿತಿ ವಜ್ಜೆ ಐತೆ ನಂದು. ನನಗೆ ನನ್ನ ರೊಕ್ಕ ಬೇಕು. ಅಲ್ಲ ರೊಕ್ಕ ಬೇಕು ಅಂತಂದ್ರೆ ಇದಕ್ಕಿದ್ದಂಗೆ ಎಲ್ಲಿ ಹೋಗೋಣ ಇವ ನಾವು? ತಡಿವಾ, 1 ವರ್ಷ ಸರ ತಡ್ಯಾಕಬೇಕು. ಇಲ್ಲಿ ಬಿಡು, ಇನ್ನೊಂದು ವರ್ಷ ತಡ್ಯಾಕಂತರೂ ಆಗ ಮಾತೇ ಅಲ್ಲ. ಏನ್ರಿ ಈಗ ನಿಮ್ಮ ರೊಕ್ಕ ಬೇಕಾ? 10 ಲಕ್ಷ ರೂಪಾಯಿ ಕೊಡ್ತೀನಿ. ಏನು ದೊಡ್ಡ ಆಗೋದಲ್ಲ. ಒಂದು 15 ದಿನ ತಡ್ರಿ, ನಿಮ್ಮ 10 ಲಕ್ಷ ರೂಪಾಯಿ ತಂದು ಕೊಡ್ತೀನಿ. 15 ದಿನದಾಗ 10 ಲಕ್ಷ ರೂಪಾಯಿ ತಂದು ಕೊಡ್ತಿ ಮಾವ? 15 ದಿನದಾಗ 10 ಲಕ್ಷ ರೂಪಾಯಿ ತಂದು ಕೊಡ್ತೇನೆ ಅಂತ ಹೇಳೀನಿ, ತಂದು ಕೊಡ್ತೇನೆ. ಈಗ ಸುಮ್ಮನೆ ಮಾತ್ಬೇಡ, ನಿಮಗೂ ನಮಗೂ ಮಾತ್ಬೇಡ. ಒಂದು 15 ದಿನ ತಡ್ರಿ. ಹಂಗಾರೆ ನಾ ಇದನ್ನು ನಂಬೋದೇನಪ್ಪ? ನಂಬ್ಕೋರಿ. 15 ದಿನದಾಗ 10 ಲಕ್ಷ ರೂಪಾಯಿ ಕೊಡಲಿಲ್ಲ ಅಂದ್ರೆ ಕೇಳ್ರಿ. ಸರಿ, ಹಂಗಾರೆ ನಾವೀಗ ಹೋಗ್ತೀವಿ. 15 ದಿನ ಆದ್ಮೇಲೆ ಬರ್ತೀವಿ. ಬರಾಕೇನು ಹೋಗ್ಬೇಡ್ರಿ. ನಿಮ್ಮ ಮನೆ ಮಟ್ಟ ತಂದು ರೊಕ್ಕ ನಾನು ಕೊಡ್ತೀನಿ. ಆಮೇಲೆ ಆ ಬಾಂಡ್ ಬರ್ಸ್ಕೊಂಡಿದ್ದು ನೀವು ವಾಪಸ್ ಕೊಡ್ರಿ. ಪುಣ್ಯ ಬರಲಿಪ್ಪ, ಪುಣ್ಯ ಬರಲಿ. ಆಯ್ತು ಹಂಗಾರೆ, ಹಂಗಾಗಲಿ. ಅಲ್ಲ ಏನು ನಡೀತಿಲ್ಲ, ಏನು ಒಂದು ಅರ್ಥನೇ ಆಗವಲ್ತು ನನಗೆ. ಅಲ್ಲೇ ನಿನ್ನ ಮಗ ಏನೋ ಅವ್ರ ಸಮಾಧಾನ ಕೇಳಿದ್ನು, ನಿಜವಾಗ್ಲೂ ರೊಕ್ಕ ತಂದು ಕೊಡ್ತಾನೋ? ಏನಪ್ಪ ನನಗೂ ಗೊತ್ತಿಲ್ಲ ಬಿಡು. ಲೇ ಬರ್ಲೇ ಇಲ್ಲ. ಏನಪ್ಪ ನಂಗೆ ಗೊತ್ತಾಗತ್ ಕೆಲ್ಸಕ್ಕೆ. ಅಲ್ಲ 15 ದಿನದಾಗ 10 ಲಕ್ಷ ರೂಪಾಯಿ ತಂದು ಕೊಡ್ತೀನಿ, ತಡದ ಬಿಡ್ರಿ ಅಂತಂದಲ್ಲ ನೀನು. ಎಲ್ಲಿದ ತಂದು ಕೊಡ್ತಿ ಅಂತ? ನಿಂಗೆ ಯಾಕಪ್ಪ ಚಿಂತಿ? ನನ್ನ ಸಲಗೆ ಸಾಲ ಮಾಡಿ ಆ ಸಾಲ ನಾನೇ ಬಗೆಹರಿಸ್ತೇನೆ. ತಿರಿಯಾಕೆ ಇಡ್ಸ್ಕೊತಿ? ಏನಪ್ಪ ನಿಂದು ಒಂದು ಲೆಕ್ಕ ತೋಲ್ತು ಬಿಡು. ನನ್ನ ಮಗ ಅಂದ್ರೆ ಸುಮ್ಮನೆ ಅಂತ ತಿಳ್ಕೊಂಡಿರನ? ಮತ್ ಯಾರ ಮನಿ ಕಣ್ಣ ಹಾಕೋಕನ ಕೇಳು. ಕಳ್ಳಕಂತ್ರಿ ಮತ್ತೇನ್ ಆಟ ಆಡ್ಬೇಕಂತದನ್ನ ಕೇಳು. ಕೇಳಿ ತಿಳ್ಕೊ. ಮಗ ಅಂದ್ಬಿಟ್ಲೆ ಗಡಗಡ ಖುಷಿ ಆಗ್ಬೇಡ. ನನಗಂತೂ ಆ ಕಳ್ಳನ ಮಗನ ಮೇಲೆ ನಂಬಿಕೆನ ಬರೋದಿಲ್ಲ ನೋಡ್ಲಿ, ಬೇಕಾದಾದ್ರು. ನಿಮಗೆ ಯಾವಾಗಲೂ ಹಂಗ ಏನ್ರಿ? ನಮ್ಮ ಅವ್ಗ ಕಾಶಿ ರಾಮೇಶ್ವರ ಇದನ್ನ ನೋಡು ಆಸೆ ಆಗ್ಬಿಟ್ಟದಂತ. ನೋಡ್ಬೇಕು ಅನ್ನಕತ್ತಿದ್ಲ. ಕಾಶಿ ಒಮ್ಮೆರ ಕಂಡು ಬರ್ಬೇಕವಾ. ಏನು ನನ್ನ ಕರ್ಮ ಏನ, ಕಾಶಿ ಕಂಡ್ರ ಕಳಿತೇನ ಅಂತ ನಾತಿದ್ಲ. ಏನ ಕಾಯಶ್ ಹೋದ್ರು ನಿಮ್ಮ ಅವ್ನ ಕರ್ಮ ಏನು ಕಳೆಯಲ್ ಬಿಡು. ಅಲ್ಲ ಅದ್ಕೆ ಮಾಡ್ಬೇಕಂತೀಗ? ಅಯ್ಯ ಹಂಗ್ಯಾಕೆ ಮಾಡ್ತೀರಿ ಕಡ್ದಾರಂಗ? ಒಂದು ಸ್ವಲ್ಪ ಕೇಳಿಸ್ಕೊರಿ ಏನಾತಂತೇಳಿ. ದೇವ್ರೆ ಏನಾರು ಹೇಳ್ತಿದ್ದಂಗೆ ಇನ್ನು ಮೈ ಮ್ಯಾಗ ಬರ್ತೀರಪ್ಪ ಆತಾಗ. ನಿನ್ನ ಅವನ ಮೈ ಮೇ ಬರ್ಲಾರ್ದ ಇನ್ನೇನು ಮಾಡ್ಬೇಕು ಮತ್ತೆ ನನಗೆ ಯಾಕೆ ಹೇಳಕತ್ತಿ ಇದನ್ನ? ಹೋಗಿ ಬರ್ತಾಳಂತ ನಿಮ್ಮ ಅವ್ವ ಏನಾರ ಮತ್ತೆ? ಹೋಗಿ ಬರ್ಲಿ ಬಿಡು. ಏನು ನೀನು ಹೋಗಿ ಜೊತೆಗೆ ನೀನು ಹೋಗು, ಯಾರು ಬೇಡ ಅಂದ್ರೆ? ನನ್ನ ಕಳ್ಸಕ ಕುಂತೀರಿ ನೀವು? ಏನ ಕಳ್ಸಕ ಕುಂತೀರಿ? ಅದಲ್ಲ, ಅದಕ್ಕೆ ನೋಡಂಗಾಗೈತವ. ಒಂದಿಟ್ಟು ಕರ್ಕೊಂಡು ಹೋಗ್ಯಾನ ಅಂತ ಕೇಳಿದ್ಲ ನಮ್ಮವ್ವ. ಓಹೋ ಹೌದನ? ಅಲ್ಲಲ್ಲಿ ಹೌದನ್ನಂಗೆ ಹೆಗ್ಗಣದಂಗೆ ಎರಡು ಹಡ್ದಾಳ ನಿಮ್ಮವ್ವ. ಹೆಗ್ಗಣದಂತವು ಗಣಮಕ್ಕಳನ್ನ ಒಂದೊಂದು ಭೌಗ ಆಗ್ಯಾವ. ಭೌಗ ಒಂದು ಹೊಸ ಮನಿ ಕಟ್ಟಾಕತೈತಿ, ಇನ್ನೊಂದು ಅದ ಪಾಪ ಕೂಪದಾಗ ಬಿದ್ದು ಉಳ್ಳಾಡಕತ್ತೈತಿ ಹೇಂತಿ ಕಟ್ಕೊಂಡು. ಅವ್ರನ್ನ ಕೇಳನ್ನ. ಕಾಶಿ ಇನ್ನೂ ಹೇಳ್ಬೇಕಂದ್ರೆ ಅವ್ರ ಜೊತೆಗೆ ಹೋಗನ್ನ. ಕಾಶಿ ಕಂಡು ಕರ್ಮ ಕಳ್ಕೊಂಡ್ ಬರ್ಲಿ. ನಾ ಹೋಗ್ಬೇಕನ ಈಗ? ಅದೆಲ್ಲ ಅವಶ್ಯಕತೆ ಇಲ್ಲ. ರೊಕ್ಕ ಖರ್ಚು ಮಾಡ್ಕೊಂಡು ನಿಮ್ಮ ಅವ್ನ ಕರ್ಕೊಂಡೋಗಿ ತೋರಿಸ್ಕೊಂಬರಾಕ ನಾ ಇನ್ನ ಮಟ್ಟ ನಮ್ಮ ಅವ್ನ ಕರ್ಕೊಂಡೋಗಿಲ್ಲ. ಇನ್ನು ನಿಮ್ಮ ಅವ್ನ ಕರ್ಕೊಂಡು ಹೋಗ್ಕನೇನು? ಹೇಳ್ಬಿಡು ನಿಮ್ಮ ಅವ್ಗ ಇವೆಲ್ಲ ಆಗ ಮಾತಲ್ಲ ಬೇ, ಸುಮ್ಮನೆ ಕೂತ್ ಬಿಡು ನೀನು ಅಂತೇಳಿ. ರೊಕ್ಕ ರೂಪಾಯಿ ಇಲ್ಲ. ಹಂಗೇನಾರ ಕರ್ಕೊಂಡು ಹೋಗ್ಬೇಕನ್ನಂಗಿದ್ರೆ ಹಂಗಾರ ನಿಮ್ಮ ಶಿವಲಿಂಗ್ಯಾಗ ಹೇಳು. ಅವ್ಗೆ ಹೇಳಿ ಅವ್ಗೂ ಹೇಳಿ ಇಬ್ಬರು ಕಡೆನೂ ಒಂದಿಷ್ಟು ರೊಕ್ಕ ಇಸ್ಕೊಂಬರ್ರಿ. ತಾಯಿ ಮಗಳು ಹೋಗಿ ಬೇಕಾದ್ರೆ ಕಾಶಿಗೆ ನಾ ಕರ್ಕೊಂಡು ಹೋಗಿ ಬರ್ತೇನಂತ. ಏನ ನಮ್ಮ ಅಣ್ಣಗಳ ಕಡೆ ತಮ್ಮನ ಕಡೆ ರೊಕ್ಕ ಇಸ್ಕೊಂಬಂದು ನಾನು ನಿಮ್ಮ ಕೈ ರೊಕ್ಕ ಕೊಟ್ರೆ ನೀವು ನಮ್ಮ ಅವ್ನ ಕರ್ಕೊಂಡು ಹೋಗ್ತೀರನ? ಕಲ್ಲಕ್ಕ ಮಲ್ಲಕ್ಕನ ಕತಿ ಯಾರ್ದಾರ ಮುಂದೆ ಹೇಳೋಗ್ರಿ, ಕೇಳ್ತಾರ. ನನ್ನ ಮುಂದೆ ಹೇಳಕ್ ಬರಬೇಡ್ರಿ. ನಾ ಹೇಳಿದ್ದು ನಮ್ಮ ರೊಕ್ಕದಾಗ ಕರ್ಕೊಂಡು ಹೋಗೋಣ ಅಂತ. ಪುಣ್ಯ ಬರ್ತೈತ್ರಿ. ಬ್ಯಾಡ ಮರಯ್ಯ, ಪುಣ್ಯ ಬರೋದು ನಮಗ. ಆ ಪುಣ್ಯದ ಗಂಟು ನಿಮ್ಮ ಅವ್ನ ತಲೆ ಮಗ ಹೊರಸು ನಿಮ್ಮ ಅಣ್ಣಗಳಿಗೆ, ನಿಮ್ಮ ಅಣ್ಣಗ ತಮ್ಮಗ ಕರ್ಕೊಂಡು ಹೋಗಂತ ಹೇಳು. ಕಳಸುಳೆ ಮಕ್ಕಳು ಅವನದೊಂದು ಆಸೆ ಈಡೇರಿಸ್ಲಾರ್ದ ಇನ್ನೇನ್ ಮಾಡ್ತಾರ ಮತ್ತೆ? ಈಗ ನಮ್ಮವ್ ಏನಾರ ಕೇಳಿದ್ಲ ಅಂತ ತಿಳ್ಕೊ. ಈ ಮಾತು ನಿಂತ ಕಾಲ್ ಮ್ಯಾಗ ಕರ್ಕೊಂಡು ಹೋಗಿದ್ದೆ ನಮ್ಮವ್ನ. ಆದ್ರೆ ನಮ್ಮವ್ ಕೇಳಿಲ್ಲ. ನಿಮ್ಮ ಅವ್ನ ಸಲುವಾಗಿ ನಾ ಗುದ್ದಾಡಕೋಲಿ. ಓಹೋ ಬಾರಿ ಇದು ಹೇಳು ಗಿಡ್ಮುಳಿ. ನಿಮ್ಮ ಅಣ್ಣಗೆ ಹೇಳು, ತಮಗೆ ಹೇಳು.
ಹಿಂಗ್ಲಾ ಅವ್ಗೆ ಯಾಕೆ ನೋಡ್ಬೇಕಂಚೈತೆ ಅಂತ ಕರ್ಕೊಂಡೋಗಿ ಬರ್ರಿ ನಿಮ್ಮ ಮಕ ಮಣ್ಣ ಅಲ್ಲಿ ಅಂತ ಹೇಳು. ಆಯ್ತು ಬಿಡ್ರಿ, ಹೇಳ್ತೇನೆ. ಏನ ಹಳ ಕರ್ಕೊಂಡು ಹೋಗ್ತಾನಂತೆ ಪಾಪ, ನಮ್ಮ ಆಸೆ ಪಟ್ಟಿತ್ತ. ಹಳ ನೋಡಿದ್ರ ಎದೆದಕ್ಕೂ ₹1 ಬಿಚ್ಚಂಗಲ್ಲ ಅಂತೇಳಿ ಗೊತ್ತಿಲ್ಲ ಅದಕ್ಕೆ ಪಾಪ. ಇಂಥ ಬಣ್ಣದ ಮಾತಾಡಬೇಡ, ಹಳೆ ಉಪಯೋಗ ಇಲ್ಲ ಅಂತೇಳಿ ಹೇಳು. ಏನು ಆತ ಏನಾತೀಗ ಸುದ್ದಿ? ಹೋಗಿದ್ರಲ್ಲ ಅಲ್ಲಿಗೆ, ನಾನು ಕೇಳಿದ್ರನ? ನಿನ್ನ ಕೇಳೋದು ಹೊತ್ತಟಿಗೆ ಹೋಗ್ಲಿ, ನಾನು ನಿನ್ನ ಗಂಡ, ಆ ಮನಿ ಅಳಿಯ, ನಾನು ಹೋಗೇನಿ. ನನಗ ಒಂದು ಮಾತು ದೌಡ್ ಕುಂದ್ರು ಅನ್ವಲ್ರವ್ರು. ಸಿಟ್ಟ ಬಂದ್ಬಿಟ್ಟಿತ್ತು. ಯಾಕೆ ಸುಮ್ಮನೆ ಅಲ್ಲಿ ಬಿಟ್ಟ ಹೋಗೇನಲ್ಲ ಅಂತೇಳಿ ನಿಂತು ಸುಮ್ಮನೆ ಬಂದೇನು ನೋಡು. ಏನು ಹೆಣ್ಮಗಳ ಏನಾಕಿ ನಿಮ್ಮ ಅತ್ತಿಗೆ ಖರೇನ ಭಾರಿ ಸಿಟ್ಟು ಬಂದ್ಬಿಡ್ತು ನನಗಂತೂ ನಿಜ. ಮನಿಗೆ ಯಾರ ಗೊತ್ತಿಲ್ದವ್ರು ಬಂದ್ರೆ ಕುಂದ್ರಿಸಿ ನೀರು ಕೊಡೋ ಅಂತಾರೆ ನಾವು. ಇವು ಎಂಥ ಬಿಕ್ಕೇಡಿ ಅದಾವ ಇವು ಅನ್ನಂಗೆ ಆಗ್ಬಿಡ್ತು ನನಗೆ. ಹೌದಾ? ಇದೊಂದು ಹೋಗಿರಿ, ಇನ್ನೇನು ಹೋಗಕ್ಕೆ ಹೋಗ್ಬೇಡ್ರಿ. ಇನ್ನೇನು ಹೋಗಕ್ಕೆ ಏನೈತಿ? ಬರೇ 15 ದಿನದಾಗ ₹10,00,000 ತಂದು ಕೊಡ್ತೀರಿ, ತಲೆ ಕೆಡಿಸ್ಕೋಬೇಡ್ರಿ ಅಂತ ಹೇಳಿ ಕಳ್ಸಿದ ನಿಮ್ಮ ಅಣ್ಣನ ಮಗ. ಏನ 15 ದಿನದಾಗ ₹10,00,000 ತಂದು ಕೊಡ್ತಾನಂತ? ಎಲ್ಲಿಂದ ಕೊಡ್ತಿದ್ದಾನಂತೆ ನಾನು? ಏನೋ ಯಾರಿಗೆ ಗೊತ್ತು. ಒಟ್ಟು 15 ದಿನದಾಗ ₹10,00,000 ತಂದು ಕೊಡ್ತೀನಿ, ಏನೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಅಂತಂದ್ರೆ ಮಲ್ಲೇಶಿ ನಾ ಬರ್ಲೇನ ಅಂದ. ನೀವು ಬರಕ್ಕೆ ಹೋಗ್ಬೇಡ್ರಿ, ನಿಮ್ಮ ಮನೆಗೆ ಬಂದು ಆ ರೊಕ್ಕ ತಲುಪಿಸೋ ಜವಾಬ್ದಾರಿ ನಂದು, ನಾ ಕೊಡ್ತೀನಿ, 15 ದಿನಕ್ಕೆ ಕರೆಕ್ಟಾಗಿ ಕೊಡ್ತೀನಿ ಅಂದ. ಹೌದಾ? ಇನ್ಯಾರ ಮನೆಗೆ ಕಣ್ಣು ಹಾಕಕ್ಕೆ ಹೋಗತ್ತೇನು? ಅದೊಂದು ದರಿದ್ರ ಎಂತಾದ್ ಹುಟ್ಟೈತೆ ನನ್ನ ಮುಗಿಸ್ದಾಗ. ಏನು ಸೂರ್ಯ ವಂಶ, ಸಿಂಹಾದ್ರಿಯ ಸಿಂಹ ವಂಶ ಎಂಥದ್ದು ಹುಟ್ಟೈತಂತ ನಮ್ಮ ಕುಟುಂಬದಾಗ. ಎಂಥ ಬಿಕ್ಕೆಟ್ ಫ್ಯಾಮಿಲಿ ಲೇ ನಿಮ್ದು, ಎಂಥ ದರಿದ್ರ ಫ್ಯಾಮಿಲಿ ಗೊತ್ತಾ? ಇಲ್ಲಡ ನಮ್ಮ ಫ್ಯಾಮಿಲಿಗೆ ಬೈಯಕ್ಕೆ ಹೋಗ್ಬೇಡ್ರಿ. ನೀವು ಹೇಳಕತ್ತೀನಿ ಕೇಳ. ಯಾಕ್ರಿ ನೀವು ಎಲ್ಲದಕ್ಕೂ ನನ್ನ ಫ್ಯಾಮಿಲಿಗೆ ಬೈತೀರಿ? ಅಂತ ಕಂಗೆಟ್ ಫ್ಯಾಮಿಲಿ ನನ್ನ ಜೀವನದಾಗ ಮತ್ತೊಂದು ನೋಡೇ ಇಲ್ಲ ನಾನು. ಅದಕ್ಕೆ ಇವ್ರಿಗೆ ಬೈದ್ ನಾನು. ಅಪ್ಪ ಹೋಗ್ಲಿ ಬಿಡಪ್ಪ. ಅಲ್ವಾ, ನಾವೇ ರೊಕ್ಕಿಲ್ದ ಸಾಯಕತ್ತೀವಿ ಇಲ್ಲೇ, ಇವ್ರು ಹೋಗೇನೋ ಕಾಸಿ ನೋಡಂಗಾಗೈತಂತ ಅದಕ್ಕೆ ನಾವು ಕರ್ಕೊಂಡು ಹೋಗೋಣ ಅಂತ ಬಂದಾಳೆ ಮೆಲ್ಲಕ್ಕೆ. ಅದಕ್ಕೆ ಹೇಳಿದೆ, ಅದಾವಲ್ಲಿ 2 ದಂಡ ಪಿಂಡುಗಳು, ಅವು ಕೇಳು ಕರ್ಕೊಂಡು ಹೋಕ್ಕವು. ಯಾಕೆ ನಲ್ಲಿ ಇಟ್ಟಿ ಏನಿ ಇಲ್ಲಿ ಅಂತ ಕೇಳಿದೆ, ತಣ್ಣ ಕೂತ್ಲೋಡು. ಏನೋ ಒಳ್ಳೇದಕ್ಕಂತ ಹೇಳಿದ್ ನೀವು. ನಿಮ್ಮಪ್ಪ ಈ ನಮ್ಮನ್ನ ನಾಯಿ ಹರ್ಕೊತಾನಂತ ಯಾರಿಗೆ ಗೊತ್ತಿತ್ತು? ಸರಿ, ನಂಗೆ ಲೇಟ್ ಆಯ್ತು, ನಾ ಬರ್ತೀನಿ. ಅಲ್ಲ ಹಂಗ ಹೊಂಟೇನೆ, ಏನಾರ ತಿನ್ಕೊಂಡು ಹೊಂಟೆ? ತಿಂದಿ ಇಲ್ಲ ಏನಾರ? ಹಾ, ನಾಷ್ಟ ಮಾಡೇನವ, ನಾಷ್ಟ ಮಾಡೀನಿ, ಡಬ್ಬಿನೂ ಕಟ್ಕೊಂಡೇನು ತಗೋ. ಹಾ ಬರ್ಲೆ, ಹುಷಾರ್ ನೋಡ, ಹೋಯ್ ಬಾ. ನನ್ನ ಮಗಳು ಬಂಗಾರದಂತಕ್ಕಿವ ನೌಕರಿ ಮಾಡ್ತಾ ಐತಿ. ಯಾರಿಗುಂಟು ಯಾರಿಗಿಲ್ಲ ಈ ಸೌಭಾಗ್ಯ. ನೋಡಿದ್ರೆ ನನ್ನ ಮಗಳು ಎಷ್ಟು ಶಾಣೆ ಐತಿ. ಅಲ್ಲ, ಕಲ್ತು ಹೆಣ್ಮಕ್ಳು ಹುಟ್ಟತ್ಲೆ ತೆಲಿಬೇಕಾ ಇಟ್ಕೊಳ್ಳೋರು ಎಷ್ಟೋ ಮಂದಿದಾರ. ನನ್ನ ಮಗಳು ಕಲ್ತು ಒಬ್ಬ ಗಣೇಶನ ಸರಿ ಸವ ಹೌದನ್ನಂಗೆ ನೌಕರಿ ಮಾಡ್ತೈತೆ. ಅದು ಕೋರ್ಟ್ನ್ಯಾಗ ಲಾಯರ್ ಆಗೋದಂದ್ರೆ ಏನು ಸುಮ್ಮನೆ ಮಾತಾ? ಸಣ್ಣ ಪುಟ್ಟ ಮಾತಲ್ ಬಿಡು. ಭಾರಿ ಖುಷಿ ಆತ್ರಿ ನನಗತ್ರು. ದೌಡೊಂದು ಮದುವೆ ಮಾಡ್ಬೇಕ್ರಿ. ಈಗ ವಯಸ್ಸು ಸಣ್ಣದೈತಿ, ದೌಡ್ ಲಗ್ನ ಮಾಡಿದ್ರೆ ದೌಡ್ ಮೊಮ್ಮಕ್ಕಳು ಏತಿ ಆಡಿಸ್ಬೋದು. ಅಲ್ಲ, ಯಾಕೆ ನಮ್ಮ ಜ್ಯೋತಿಗೆ ಸ್ವಲ್ಪ ತಡ ಆಯ್ತು ನೋಡ್ರಿ. ಜ್ಯೋತಿಗೆ ಏನು ಮಹಾ ವಯಸ್ಸಾಗಿತ್ತು ಬಿಡ್ಲೆ. ಹಿಂಗೆ ಅನ್ಕೊಂಡು ಕುಂತ್ರೆ ಆಕತ್ತೇನ್ರಿ? ಕತಿ ನಿಮ್ದೊಂದು ತಗ ವಯಸ್ಸಾಗ್ಬಿಟ್ಟ ಹಂಗಾರ ಹಿಂಗ ಅಕ್ಕ ಬಿಡ ಅಂತ ಕಾಯ್ಕೊ ಕುದಿರ್ಬೇಕನ. ಈಗ ಎಳೆ ವಯಸ್ಸು, ಮಗನು ಮನ್ಯಾಗದಾನ. ಇಬ್ರು ಗಂಡ ಹೆಂಡತಿಗೆ ಹೇಳಿದ್ರೆ ಹೋಗಿ ದವಾಖಾನೆ ತೋರಿಸ್ಕೊಂಡಾರ ಬರ್ತಾರ. ಗಂಡಂದು ಚೆಕಪ್ ಮಾಡಿಸ್ಬೇಕು, ಹೆಂಡತಿನೂ ಪರೀಕ್ಷೆ ಮಾಡಿಸ್ಬೇಕು. ಅಂದ್ರೆ ಏನು ಯಾರಲ್ಲೇ ಏನು ತೊಂದರೆ ಐತೆ ಅಂತೇಳಿ ಗೊತ್ತಾಕತಿ. ಓ ಅಡ್ನಾಡಿ, ಗಂಡ ಮಕ್ಳದ್ದು ಏನ್ಲೆ ಚೆಕ್ ಮಾಡಿಸೋದು? ಅವು ಆಕಿನೊಬ್ಬಕಿನ ಚೆಕ್ ಮಾಡಿಸ್ರಿ. ಇದೇ ತಪ್ಪು ಮಾಡೋದು ಬಿಡ್ರಿ. ಒಂದ್ಸಲ ಮಕ್ಕಳಾಗಿಲ್ಲ ಅಂದ ಮಾತ್ರಕ್ಕೆ ಬರೀ ಹೆಣ್ಮಕ್ಳನ್ನ ದೂರಬಾರ್ದ್ರಿ. ಗಂಡನ್ನು ಚೆಕ್ ಮಾಡಿಸ್ಬೇಕು, ಹೆಂಡತಿನೂ ಚೆಕ್ ಮಾಡಿಸ್ಬೇಕು. ತಪ್ಪು ಯಾರಲ್ಲಿ ಇರ್ತೈತಿ, ಯಾರಲ್ಲಿ ಐಬ್ ಇರ್ತೈತಿ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಗಂಡು ಮಕ್ಕಳಾದ್ರೆ ಏನು ಇರೋದೇ ಇಲ್ಲ ತಿಳ್ಕೊಬೇಕಾರೆ. ಎಷ್ಟೋ ಸಲ ಗಂಡು ಮಕ್ಕಳಲ್ಲೇ ತೊಂದರೆ ಇರ್ತೈತಿ, ಹೆಣ್ಣಿಗೆ ಯಾವ ತೊಂದರೆನೂ ಇರೋದಿಲ್ಲ. ಅದಕ್ಕೆ ಅದನ್ನು ಪರೀಕ್ಷೆ ಮಾಡಿಸ್ಬೇಕು ಅಂತ. ಆಯ್ತು ಸಿದ್ಧಾ, ಏನ್ ಬೇ? ಅಲ್ಲ ಇದು ಯಾರ ಮನಿದಿದೆ ಹೆಂಗಸ? ಯಾವಾಗ ನೋಡಿದ್ರಿ ಹೆಂಗಸಿನ ಜೋಡಿ ಮಾತಾಡ್ಕೊತ ಕೂತ್ ಬಿಟ್ಟಿರ್ತೀಯಪ್ಪ ನೀ. ಯಾರ ಅತ್ತಾಗ ಮನಿ ಮಟ್ಟದ ಕಡೆ ಚಿಂತೆ ಇಲ್ದಂಗ ಅತ್ತಾಗ. ಇದು ಯಾರ್ದಿದೆ ಕಳಸತ್ತಾಗ? ಏನಕ್ಕ ಬರಕ್ಕೆ ಹೇಳಿದಲ್ಲ? ಅದು ಆ ಹುಡುಗ ಫೋನ್ ಮಾಡಿತ್ತ, ಲಗ್ನಕ್ಕೆ ಒಪ್ಕೊಂಡಾಳಂತವ್ರವ್ವ. ಫಸ್ಟ್ ಬ್ಯಾಡ ಅಂತ ಜಗಳ ತೆಗದ್ಲಂತ. ಇವನ ಇರಲಿ, ನಂಗೆ ಆಕಿನ ಮನ್ಸಿಗೆ ಬಂದಾಳ. ತಪ್ಪು ಯಾರು ಮಾಡಂಗಲ್ಲ, ಎಲ್ಲರೂ ಮಾಡ್ತಾರ. ಒಂದು ತಿದ್ಕೊಳಕ್ಕೆ ಅವಕಾಶ ಕೊಡ್ಬೇಕಾಕತಿ. ಅದಕ್ಕೆ ಇದೊಂದು ಸಲ ಕ್ಷಮಿಸ್ಬಿಡುನ್ ಬೇ, ಏನಾಗೋದಿಲ್ಲ. ನಾಕಿನ ಮದುವೆ ಮಾಡ್ಕೋತೀನಿ. ಎಷ್ಟೋ ಮಂದಿ ಮದುವೆ ಮಾಡ್ಕೊಂಡು ಹೆಣ್ಮಕ್ಳ ದಾರಿ ತಪ್ಪಿರ್ತಾರ, ಗಂಡಿಗೂ ಮೋಸ ಮಾಡ್ತಿರ್ತಾರ. ಅಂಥವ್ರ ನಡಕಂತರೂ ಈಕಿಲ್ಲ. ಅದಕ್ಕೆ ಗಂಡು ಸತ್ತ ಮೇಲೆ ಇದೊಂದು ತಪ್ಪು ಕೆಟ್ಟ ದಾರಿ ತುಳ್ದಾಳ. ಅದಕ್ಕೆ ಈಗ ಅದನ್ನ ಆಗ್ಬಾರ್ದು ಆಗಿ ಹೋಗೈತಿ, ಅದನ್ನು ಬೆಳೆಸ್ಕೊಂಡು ಕುಂದ್ರದು ಬೇಡ, ಬಿಟ್ಬಿಡುನು ಈಗ ಅಂತೇಳಿ ಮಾತಾಡಿದ್ನಂತ ಅವ್ರು. ಹೋಗ ಜಗ್ಗ ಹೇಳಿದ್ನಂತ ಅವನು ಎಲ್ಲ ತಿಳಿಸಿ ಹೇಳಿನ ಕಡೆಗೆ ಒಪ್ಕೊಂಡಾಳಂತ. ಹೌದಾ? ಚಲೋ ಆತಲ್ಲಂಗಾರ, ನಿನ್ನ ಮಗಳು ನಶೀಬನ ತೆರೀತ ನೋಡುವ. ಲಗ್ನ ಆಗಕ್ಕೆ ನಿನ್ನ ಮಗಳು ಲಗ್ನ ಆಗವ ಆದ್ರೆ ನನ್ನ ಮ್ಯಾಗಿನ ಸಿಟ್ಟಕ್ಕಿಗೇನು ಕಡಿಮೆ ಆಗೈತೆ ಅವ್ರು ಅವ್ಗೆ ಇಲ್ಲ. ಯಾಕಂದ್ರೆ ನನ್ನ ಮ್ಯಾಗಿನ ಸಿಟ್ಟಕ್ಕೆ ಕಡಿಮೆ ಆಗಿಲ್ಲ ಅನ್ನಕ್ಕೆ ಇದೇ ಸಾಕ್ಷಿ. ಮತ್ತೇನು ಬೇಡ.
ಅಲ್ಲ ಸಂಬಂಧ ತೋರಿಸ್ತಕ್ಕಿ ನಾನು ಆಕಿ ಫೋನ್ ಹಚ್ಚಿ ಮಾತಾಡ್ತಿದ್ದಿದ್ದು ನನಗೆ. ಈಗ ಆಕಿ ಒಂದು ಮಾತು ನನಗೆ ಫೋನ್ ಹಚ್ಚಿಲ್ಲ, ಈ ಹುಡುಗನು ನನ್ನ ಮೂಲಕನ ನಿನಗೆ ಭೇಟಿಯಾಗೈತಂದ್ರು ಈ ಹುಡುಗನು ಒಂದು ಫೋನ್ ಹಚ್ಚಿಲ್ಲ. ಏನು ಮಾಡೋಕ್ಕಾಕತಿ? ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತಿ ಬಿಡ, ಹೋಲಿ. ಅವ್ರಿಗೇನೋ ಸಿಟ್ಟೈತಿ ಹಂಗೆ ಮಾಡ್ತಾರೆ. ಆದ್ರೆ ನಾನು ನಿನ್ನ ಬಿಟ್ಟು ಕೊಟ್ಟು ಮಾತಾಡ್ತೇನೆ, ನಾನು ನಿನ್ನ ಬಿಟ್ಟು ಕೊಟ್ಟು ನಡ್ಕೋಬೇಕಲ್ಲ, ಅದನ್ನು ಹೇಳಿ. ನಡ್ಕೊಳಂಗಿಲ್ಲ, ಆದರೂ ಒಂಥರ ಈಗ ಇಷ್ಟು ದಿನ ಇದ್ದಿದ್ದೊಂದು ವಿಶ್ವಾಸ ಕಳ್ಕೊಂಡ್ಬಿಟ್ಟೇನಲ್ಲ, ಅದೇ ಬೇಜಾರು ಅಷ್ಟೇ, ಮತ್ತೇನಿಲ್ಲ. ನಾನು ಹಂಗಾರ ಹುಡುಗಿ ಒಂದು ಒಳ್ಳೆ ದಾರಿ ಆಗಲಿ ಅಂತೇಳಿ ಮಾಡಿದ್ದೆ. ಈಕಿ ಹೋಗಿ ಅಷ್ಟು ಬೆಂಕಿ ಹಚ್ಚಾಕ ನನ್ನ ಮ್ಯಾಗ ಆಕಿಗೆ ಇದ್ದಿದ್ದು ನಂಬಿಕೆನ ಹೋಗ್ಬಿಡ್ತು ಹೋಗತ್ತಾಗ. ಇನ್ನು ಯಾವಾರ ಹೆಣ್ಣು ಗಂಡು ಅದಾವು ಅಂದ್ರೆ ನನ್ನ ಮಾತಾರ ಕೇಳಾಳನ ಆಕಿ. ಅಲ್ಲ, ನಾ ಹೇಳಿದ್ ಕೇಳೋದ ತಟ್ಟಿಗೆ ಹೋತು, ನನ್ನ ಮಾತಾಡ್ಸೋದ ದೂರ ಉಳ್ದತ್ತಿಕ್ಕಿ. ಎಲ್ಲಿ ಮಾತಾಡ್ಸ್ಬೇಕು ನನ್ನ? ಅಯ್ಯೋ, ಎಲ್ಲಾರ್ದು ಹಿಂಗೆ ಯಾಕಾಕತಿ? ಒಬ್ಬೊಬ್ರದ್ದು ಒಂದೊಂದು ಥರ ತಗೋ. ಅದೇನ ಅದು ಆ ಥರ ಆಗೈತಿ. ಇದು ಯಾಕೆ ಈ ಥರ ಆಕತಿ? ಎಲ್ಲದು ಹಂಗೆ ಹಾಕವು. ಹೊಲ್ಬಿಡವ ಆ ಥರ ಈ ಥರ ಎಲ್ಲಿ ಥರ ಆತಾಗ ತಂದು ಹೋಗತ್ತ, ಕೈ ಬಿಡತ್ತ, ಹೋಗ್ಲತ್ತ. ಆತು. ಎಂದ್ ಲಗ್ನ ಅಂತ ಏನಾರ ಹೇಳ್ಯಾರನ? ಎಂದ್ ಲಗ್ನ ಅಂತಂದ್ರೆ ಅವರು ಏನಂದ್ರಂದ್ರೆ, ಈ ಶ್ರಾವಣದಾಗ ಆಕಿನ ಕರ್ಕೊಂಡು ಇಲ್ಲೇ ಬಂದುಬಿಡ್ರಿ, ಸೀದಾ ಲಗ್ನದ ಇಲ್ಲೇ ಗುಡಿಯಾಗ ತಾಳಿ ಕಟ್ಟಿಸ್ಕೊಂಡು ಮುಗಿಸ್ಕೊಂಡ್ಬಿಡ್ತೀವಿ ನಾವು. ಇಲ್ಲೇ ನಮ್ಮ ಮಂದಿನ ಒಂದು 5 ಮಂದಿ ಬರ್ತಾರೆ ಸಾಕು, ಭಾಳ ಮಂದಿ ಬೇಡ, ನಾವು ಅಲ್ಲಿಗೆ ಮಾತ್ರ ಕಾಲಿಡೋದಿಲ್ಲ, ಊರಿಗೆ ನಾವು ಬರೋದೂ ಇಲ್ಲ ಅಂತೇಳಿ ಅಂದ್ರವ. ನಾನು ಹೋಗ್ಲಿ ಬಿಡತ್ತಾಗ, ಅವ್ರು ಬಂದ್ರೇನು ಬಿಟ್ರೇನು, ಒಟ್ಟು ನನ್ನ ಮಗಳಿಗೆ ಒಂದು ಒಳ್ಳೆ ಜೀವನ ಸಿಗಬೇಕು ಅಷ್ಟೇ. ಅದಕ್ಕೆ ನೀವು ಬರ್ರಿ ಅಂತಲೂ ಹೇಳಕ್ಕೆ ಹೋಗಲಿಲ್ಲ, ಬ್ಯಾಡ ಅಂತಲೂ ಹೇಳಕ್ಕೆ ಹೋಗಲಿಲ್ಲ. ನಾನು ನನ್ನ ಮಗಳು ಕರ್ಕೊಂಡೋಗಿ ಲಗ್ನ ಮಾಡಿ ಮುಗಿಸಿ ಕರ್ಕೊಂಡ್ಬಂದ್ಬಿಡ್ತೀನಿ. ಹೌದಿಲ್ಲ, ಏನಂತೆ? ಅಯ್ಯ, ಈಗ ನಿಮ್ಮ ಊರಿಗೆ ಕಾಲಿಡಲ್ಲ ಅನ್ನಕತ್ತಾರ ಅವರು. ಇನ್ನು ಲಗ್ನ ಮಾಡಿ ನಿನ್ನ ಮನೆಗೆ ಮಗ ಸೊಸಿನ ಕಳಿಸ್ತಾರ ತಡಿ. ಅವ್ರು ಕಳ್ಸಲ್ಲ, ಅಲ್ಲೇ ಇಟ್ಕೋಬೋದು. ಯಾವುದಕ್ಕೂ ತಯಾರಿ ಮೇಲೆ ಹೋರ್ರಿ, ವರ್ಬಿಗಿರ್ಬಿ ಇಟ್ಕೊಂಡು. ಹಾಂ, ಹಂಗೆ ಮಾಡ್ತೇನೆ ಹಂಗಾರೆ. ಮತ್ತು ಆದರೂ ಇಷ್ಟೆಲ್ಲ ಆಗಿದ್ದವ್ರಿಗೆ ಗೊತ್ತಾಗೈತಲ್ಲ, ಮಕ ತೋರ್ಸಕ್ಕೊಂಥರ ಮುಜ್ಗಾರನ. ಏನು ಮಾಡೋಕ್ಕಾಕತ್ತೆ ತಗೋ, ಮಗಳಿಗೊಂದು ಜೀವನ ಸಿಗ್ತತಿ. ಮಕ ತೋರ್ಸಕ್ಕೆ ಮುಜ್ಗಾರ ಆಕ್ಕತಿ, ಅದು ಖರೆ. ಏನು ಮಾಡೋಕ್ಕಾಕತಿ ಹೇಳು? ಮಗಳಿಗೆ ಜೀವನ ಸಿಗ್ಬೇಕಂದ್ರೆ ಮತ್ತೆ ಎಲ್ಲ ಮಾಡ್ಬೇಕಾಕತಿ. ಎಷ್ಟಕ್ಕೋ ಮಾಡಿದ್ದ ಆಕಿ, ನೀನಲ್ಲಲ್ಲ. ಗೊತ್ತಾದ್ಮೇಲೂ ನಾ ಸುಮ್ಮನೆ ಬಿಟ್ನಲ್ಲ, ಅವ್ರಿಗೆ ಅದೇ ಅನ್ಸಿರ್ತತಿ. ಹೋಗ್ಲಿ ಬಿಡು. ಈಗ ಇದನ್ನು ವಿಚಾರ ಮಾಡ್ಕೊಂತ ಕುಂದ್ರಾಕ ಬಿಡ. ಇಲ್ಲ ಇಲ್ಲ, ಇದನ್ಯಾಕೆ ವಿಚಾರ ಮಾಡೋಕ್ಕೋಲಿ. ಸರಿ ಹಂಗಾರೆ, ಅದನ್ನ ನಿಂಗೆ ಸುದ್ದಿ ಹೇಳೋದಿತ್ತಾ, ಅದಕ್ಕೆ ಹೇಳಿದೆ. ನೋಡುವ, ಮತ್ತೆ ಮಗಳ ಲಗ್ನ ಆಗಿಂದ ನಂಗೆ ಏನು ಕೊಡೋದು ಕೊಡ್ತೀಯ? ಏನು ಮಾಡ್ತೀನಿ ನೋಡು. ಕೊಡ್ತೀನವ, ಕೊಡ್ತೀನಿ. ಯಾಕೆ ಕೊಡಲ್ಲ ಹೇಳು? ನಿಂದು 10,000 ರೂಪಾಯಿನೂ ಕೊಡ್ತೀನಿ, ಹಂಗೆ ಒಂದು ಸೀರೆನೂ ತೊಗೊಂಬಂದು ಕೊಡ್ತೀನಿ. ಆಲೆವಾ, ಅಷ್ಟು ಮಾಡಿ ಬರಲೇ, ನಂದು ಕೆಲಸದ. ಹಾಂ ಹಾಂ ಹಾಂ.